ಚಿನ್ನ ಅಂತ ಯಾರು ಹೇಳಕ್ ಹೋಗ್ಬಿಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಇದು ಟಿಫನ್ ಕ್ಯಾರಿಯರು ಏನು ಗೋಲ್ಡ್ ಇರಂಗಿದೆ ಎಲ್ಲ ಇದು ನೋಡೋದಕ್ಕೆ. ಓಕೆ ಇದು ಏನಿದು ಹೊಡೆದವಲ್ಲ ಇದರಲ್ಲೆಲ್ಲ ಮೊಸರು ಹಾಕಿ ಇಟ್ಟಿದ್ರೆ ಹುಳಿ ಬರಲ್ಲ. ಇಡ್ಲಿ ದೋಸೆಗೆ ಹಸಿಟ್ಟು ಹಾಕಿ ಇಟ್ಟಿದ್ರೆ ಅದನ್ನು ಹುಳಿ ಬರಲ್ಲ. ಹೆಂಗ್ ಓಪನ್ ಗೊತ್ತಾಗಲ್ಲ ನೋಡಿ, ಯಾರ್ಯಾರ ಏನಾರು ಇಟ್ಟರೆ. ಸಾಕಾಗಿದೆ ಸ್ಟೋರೇಜ್ ಬಾಕ್ಸ್. ಇಷ್ಟು ದೊಡ್ಡದಿದೆ ಅಮ್ಮ ಚೊಂಬಿದು. ವೆಯ್ಟ್ ಏನು ಇಷ್ಟೊಂದಿದೆ ಇದು. ಹಳೆ ಕಾಲದಲ್ಲೆಲ್ಲ ಹಿಂಗೆ ಇದು ಮಾಡ್ಬಿಟ್ಟು ಸ್ಪೂನ್ಗಳೆಲ್ಲ ಚುಚ್ಚಾಕಿ ಹಾಲು ಕಾಯಿಸ್ಬೋದು, ದೇವರಿಗೆ ಪ್ರಸಾದ ಮಾಡ್ಬೋದು, ನೈವೇದ್ಯಕ್ಕೆ 2,500 ಕೊಟ್ಬಿಡ್ತೀರಾ. ಇದು 1,500 ರೂಪಾಯಿಗೆ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಸುಮಾರು ವರ್ಷಗಳ ಹಿಂದೆ ನಾವು ಪದಾರ್ಥಗಳು ಹೇಗೆ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಕಂಚು, ತಾಮ್ರ, ಹಿತ್ತಾಳೆ. ಸೊ ಅಂದರೆ ಈ ರೀತಿಯ ಒಂದು ಪಾತ್ರೆಗಳನ್ನ ನಾವು ದಿನನಿತ್ಯಕ್ಕೆ ಬಳಸ್ತಾ ಇದ್ರು. ಸಿಕ್ಕಾಬಡೆ ಕಲೆಕ್ಷನ್ಸ್ ಇದೆ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ನೀವ್ಯಾವರು? ನಾವು ಬೆಂಗಳೂರೇ, ಕಾರೈಕುಡಿ ಚೆಟ್ಟಿನಾಡಿಂದ ಕಲೆಕ್ಷನ್ ಮಾಡ್ತೀವಿ. ತಮಿಳ್ನಾಡು ಸೈಡು ಕುಂಭಕೋಣಂ ಹತ್ರ ಬರುತ್ತೆ. ಇದೆಲ್ಲ ಹಳೆ ಕಾಲದಲ್ಲೆಲ್ಲ ತುಂಬಾ ಈ ಅಂಬಳಿ ಎಲ್ಲ ಮಾಡ್ತಾರಲ್ವಾ, ರಾಗಿ ಅಂಬಳಿ, ಗಂಜಿ ಅದೆಲ್ಲ ಹಾಕ್ಕೊಂಡು ತಗೊಂಡು ಹೋಗೋರು ಮಾಡುವಾಗ. ಹೌದು ಸರ್. ಇದೆಲ್ಲ ಹಾಲು ಕಾಯಿಸಕ್ಕೆ, ನೀರಿಡಕ್ಕೆ, ಕುಡಿಯಕ್ಕೆ ಇದೆಲ್ಲ ಕಂಚು. ಹೌದು ಸರ್, ಕಂಚು ಇದೆ. ಬಂದ್ವಿ ಬೆಳಗ್ಗೆ ನೀವು ವಿಡಿಯೋ ನೋಡಿದ್ಮೇಲೆ ನಮಗೆ ಎಕ್ಸಿಬಿಷನ್ ಬಂದಿದೆ ಅಂತ ಗೊತ್ತಾಯ್ತು. ಇವಾಗ ಥ್ಯಾಂಕ್ ಯು. ನಿಮ್ಮ ಹೆಸರು? ಛಾಯಾ ಪ್ರಕಾಶ್ ಅಂತ. ಅದಕ್ಕೆ ಮಧ್ಯಾಹ್ನ ಫ್ರೀ ಇತ್ತಲ್ಲ, ಅದಕ್ಕೆ ಬಂದೆ ನೋಡೋಣ. ತುಂಬಾ ಇವಾಗ ಸ್ಟಾರ್ಟಿಂಗ್ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು. ನಮ್ಮ ಚಾನೆಲ್ ಹಂಗಾರೆ ಫಾಲೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತೀರಾ? ಓಕೆ ಅಪ್ಪ, ಥ್ಯಾಂಕ್ ಯು. ವಾಟ್ ಇಸ್ ಯುವರ್ ನೇಮ್? ವಿನಯ್ ಅಂತ. ಓಕೆ, ಬಾಯ್. ಇದು ಕಂಚು ಸರ್. ಇದು ಹಾಲು ಕಾಯಿಸ್ಬೋದು, ದೇವರಿಗೆ ಪ್ರಸಾದ ಮಾಡ್ಬೋದು, ನೈವೇದ್ಯಕ್ಕೆ ಎಲ್ಲ ಪೂಜೆಗೆ ಎಲ್ಲ ಯೂಸ್ ಆಗುತ್ತೆ. ಇದು ನೋಡಿ ಸರ್, ಇದು 5 ಮೆಟಲ್ ಸೇರಿರೋದು. ತಾಮ್ರ, ಕಂಚು, ಹಿತ್ತಾಳೆ, ಒಂದು ಸ್ವಲ್ಪ ಚಿನ್ನ, ಒಂದು ಸ್ವಲ್ಪ ಬೆಳ್ಳಿ ಎಲ್ಲ ಸೇರಿರೋದು. 5 ಮೆಟಲ್ ಯೂಸ್ ಮಾಡಿರೋ ಅಂಥದ್ದು ಒಂದೇ ಒಂದು ಚೊಂಬು ಅಂತಾನೆ ಹೇಳ್ಬೋದು. ಇದು ಏನೇನು 5 ಮೆಟಲ್ ಇದೆ? ಕಂಚು, ಹಿತ್ತಾಳೆ, ತಾಮ್ರ, ಒಂದು ಸ್ವಲ್ಪ ಚಿನ್ನ, ಒಂದು ಸ್ವಲ್ಪ ಬೆಳ್ಳಿ ಇರ್ಬೋದು. ಆದರೆ 5 ಮೆಟಲ್ ಅಂದರೆ ಅದೇ ಸೇರುತ್ತೆ. ಪಂಚಲೋಹ ಅಂತ ಹೇಳಿದ್ರೆ ಅದೇ ಸೇರಿರುತ್ತೆ. ಚಿನ್ನ ಅಂತ ಯಾರು ಹೇಳಕ್ ಹೋಗ್ಬಿಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಸೂಪರ್. ಇವೆಲ್ಲ ಅಂದ್ರೆ ಈಗ ಏನೇನು ರೈಲ್ ಪೂಜಾ ಅಂತ. ಇದು ಹಳೆ ಕಾಲದಲ್ಲೆಲ್ಲ ಓಲ್ಡನ್ ಡೇಸ್ ಅಲ್ಲಿ ಟ್ರೈನಲ್ಲಿ ಹೋಗೋರೆಲ್ಲ ಇದರಲ್ಲಿ ನೀರು, ಕಾಫಿ, ಹಾಲು ಎಲ್ಲ ತಗೊಂಡು ಹೋಗೋರು. ಇದರಲ್ಲಿ ಒಂದು ಗ್ಲಾಸ್ ಟ್ರೆಂಡ್ಗೆ ಫ್ಲಾಸ್ಕ್ ಅಂತ ಏನ್ ಹೇಳ್ತೀವಿ, ಆ ತರ ಅದು ಹಳೆ ಕಾಲದಲ್ಲಿ ನೋಡಿ. ಹಳೆ ಫ್ಲಾಸ್ಕ್ ಅಲ್ಲಿ ವಿತ್ ಲೋಟಾನು ಸಹ ನೀವು ಲೋಡ್ ಮಾಡಿ ಅದನ್ನ ಲಾಕ್ ಮಾಡಿ ತಗೊಂಡು ಹೋಗ್ತಿದ್ರೆ ಯಾವುದೇ ರೀತಿ ಲೀಕ್ ಆಗಲ್ಲ. ಬಿಸಿ ಹಂಗೆ ಇರುತ್ತೆ ಸರ್, ಬಿಸಿನೂ ಹಾಗೆ ಇರ್ತಿದೆ. ಇದು ಟಿಫನ್ ಕ್ಯಾರಿಯರು ಏನು ಗೋಲ್ಡ್ ಇರಂಗಿದೆ ಎಲ್ಲ ಇದು ನೋಡೋದಕ್ಕೆ. ವಿತ್ ಸ್ಪೂನ್ ಬೇರೆ ಹಾಕ್ಬಿಟ್ಟಿದ್ದೀರಾ, ಸಿಲ್ವರ್ದು ಇರಂಗಿದೆ. ಸೂಪರ್. ಇದೆಲ್ಲ ಸೇಲ್ ಇಟ್ಟಿದ್ದೀರಾ ಅಮ್ಮ ನೀವು? ಹೌದಾ? ಹೆಂಗೆ ರೇಟ್ಸ್ ಎಲ್ಲ ಹೆಂಗೆ? ರೇಟ್ ಎಲ್ಲ ಕಮ್ಮಿನೇ ಕೊಡ್ತೀವಿ ಸರ್. ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರ್ತೀವಿ ನಾವು, ಹೋಗಿ ಇಲ್ಲಿಂದ ಅಲ್ಲಿ ಕಲೆಕ್ಷನ್ ಮಾಡಿ ಎಲ್ಲರ ಹತ್ರ ಅಲ್ಲಿ ಹೇಳಿ ಮನೆ ಹೋಗಿ ಎಲ್ಲೆಲ್ಲಿ ಇದೆ ಅಂತ ತಗೊಂಡು ಬರ್ತೀವಿ. ಈಗ ನೀವು ಹೇಳಿದ್ರಲ್ಲ ಅದು ಪಂಚಲೋಹದ್ದು, 2,500 ಕೊಟ್ಬಿಡ್ತೀರಾ? ಇದು 1,500 ರೂಪಾಯಿಗೆ ಸಿಗುತ್ತೆ. ನೋಡಿಪ್ಪ, ಪ್ಲಾಸ್ಟಿಕ್ ಬಾಕ್ಸ್ಗಳು ಏನೇನೆಲ್ಲ ಕ್ಯಾರಿ ಮಾಡ್ತೀರಾ ಸ್ಟಾಪ್ ಮಾಡಿ. ನಮ್ಮ ಹೆಲ್ತಿ ಇರೋವಂಥದ್ದು ಇದರೊಳಗೆ ನಿಮಗೆ ಏನು ಬಿಸಿದು ಊಟ ಮಾಡೋದಷ್ಟು ಇನ್ನೂ ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಅದರಲ್ಲೂ ಸ್ಟೆಪ್ ಬೈ ಸ್ಟೆಪ್ಗಳಿದ್ದಾವೆ. ವಾವ್, ತುಂಬ ನೀರೆಲ್ಲ ಇಟ್ಟು ಕುಡಿದ್ರೆ ತುಂಬ ಒಳ್ಳೆಯದು. ಅದೇ ಹೆಲ್ತಿಗೆ ಎಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಅದು ಇದೆಲ್ಲ ಅವಾಯ್ಡ್ ಮಾಡಿ. ನೋಡಿ ಈ ಥರದ ಕಂಚಿನ ತಟ್ಟೆ, ಕಂಚಿನ ಗ್ಲಾಸು, ಕಂಚಿನ ಚೊಂಬು ಅಂತ ಆ ಥರ ಈಗ ಚೊಂಬು ನೀರು ಕುಡಿಯೋಕ್ಕೆಲ್ಲ. ಸೂಪರ್ ಅಮ್ಮ. ಇದೇನಿದು? ಇದು ಬಂದು ಬಂದಿನಲ್ಲಿ ಸರ್ವ್ ಮಾಡೋದು ಸರ್. ರಸ, ಪಾಯಸ, ನೀರು. ಸೊ ಕ್ಯಾಟಲ್ ಟೈಪು ಈಗ ಫಂಕ್ಷನ್ಗಳಲ್ಲಿ ಬಡಿಸೋದಕ್ಕೆ ಬಳಸ್ತಾ ಇದ್ದಂಥದ್ದು. ಸೂಪರ್. ನೋಡಿ ಇವೆಲ್ಲ ನಾವು ನೋಡಿಲ್ದೇ ಇರೋ ಅಂಥದ್ದು ವಸ್ತುಗಳು ಇವೆಲ್ಲ. ಇದು ಹಾಲು ಕ್ಯಾನ್ ಥರ ಹಳೆ ಕಾಲದಲ್ಲೆಲ್ಲ ಹಾಲು ಹೌದು ತಗೊಂಡು ಬಂದು ಇದರಲ್ಲಿ ಇಟ್ಕೊಳ್ಳೋರು. ತುಂಬಾ ಕಲೆಕ್ಷನ್ಸ್ ಇದೆ. ಇದೇನಮ್ಮ ಇದು? ಅದು ಟೇಬಲ್ ಮೇಲೆ ಗ್ಲಾಸಲ್ಲಿ ಇಟ್ಕೊಂಡು ಉಪ್ಪಿನಕಾಯಿನೋ ಉಪ್ಪು ಯಾವ್ದು ವುಡ್ಡನಲ್ಲೇ ಮಾಡಿರೋಂಥದ್ದು ಇದು ಥೀಮು. ಇದು ಎನಾಮಲ್ ಸರ್. ಬ್ರಿಟಿಷ್ ಕಾಲದಲ್ಲಿ ಎಲ್ಲ ಇದು ತಗೊಂಡು ಬಂದು ಅವರು ನೋಡಿ ಸರ್, ಇದು ಬಂದು ಏನು ಸ್ವೀಡನ್
ಕಂಪನಿ. ಓ ಸ್ವೀಡನ್ ಇದು. ಸ್ವೀಡನ್, ಕೋಕಮ್ ಸ್ವೀಡನ್, ಕೋಕಮ್ ಸ್ವೀಡನ್. ಓಕೆ ಇದು ಇದೆಲ್ಲ ಏನು ಹೊಡೆದವಲ್ಲ ಏನಾಗಲ್ಲ ಸರ್, ಎನಾಮಲ್. ಇದರಲ್ಲೆಲ್ಲ ಮೊಸರು ಹಾಕಿ ಇಟ್ಟಿದ್ರೆ ಹುಳಿ ಬರಲ್ಲ. ಇಡ್ಲಿ ದೋಸೆಗೆ ಹಸಿಟ್ಟು ಹಾಕಿ ಇಟ್ಟಿದ್ರೆ ಅದನ್ನು ಹುಳಿ ಬರಲ್ಲ. ಸೂಪರ್. ಎಷ್ಟು ಇದು? ಇದು ನಾವು 1000 ಕೊಡ್ತೀವಿ. 1000. ಎಷ್ಟು ಲೀಟರ್ ಇರ್ಬೋದು ಇದು? ಇದು ಹಿಡಿಯುತ್ತೆ ಸರ್, ಒಂದು 2 ಲೀಟ್ರ್, 2.5 ಲೀಟ್ರ್ ಹಿಡಿಯುತ್ತೆ. ಸೂಪರ್. ಇದೆಲ್ಲ ಅದೇ ಮೆಟೀರಿಯಲ್ ಅಮ್ಮ ಇದೆಲ್ಲ? ಇದೆಲ್ಲ ಅಂದರೆ ಗಿಡಕ್ಕೆ ನೀರು ಹಾಕ್ಲಿಕ್ಕೆಲ್ಲ ಬಳಸ್ಬೋದಲ್ಲ? ಹೌದು ಸರ್, ಡಸ್ಟ್ಬಿನ್ ಥರ ಅಡುಗೆ ಮನೆ. ಓ ಲ್ಯಾಟಿನ್ ನೋಡ್ರಿ, ಎಷ್ಟು ವರ್ಷದ ಓಲ್ಡ್ ಇದು. ಒಂಥರ ಆ್ಯಂಟಿಕ್ ಪೀಸ್ ಥರ ಕಲೆಕ್ಷನ್ ಇರೋರಿಗೆ ಬಂದರೆ ಅಂತೂ ಸಕ್ಕತ್ತಾಗಿದೆ ಇದು. ಹೆಂಗೆ ಲ್ಯಾಟಿನ್ ಎಲ್ಲ? ಸರ್ ಇದು 750 ಕೊಡ್ತೀವಿ ಸರ್. 750 ಕೊಡ್ತೀರಾ? ಸೂಪರ್. 600. ಸೊ ವುಡನಲ್ಲೂ ಇರೋವಂಥದ್ದು ಒಂದು ಸ್ಟೋರೇಜ್ ಬಾಕ್ಸ್ಗಳ ಥರ ಎಲ್ಲ ಇಟ್ಟಿದ್ದಾರೆ. ಇದೇನಮ್ಮ ಇದು ಲಾಕರ ಇದು? ಇಲ್ಲ ಸರ್, ಸುಮ್ಮನೆ ಓಪನೇ ಖಾಲಿ ಬಾಕ್ಸ್, ಏನೇನೋ ಸ್ಟೋರೇಜ್ ಮಾಡ್ಕೊಂಡು. ಓಹ್ ಇದು ನೋಡಿ, ಬಾಕ್ಸ್ನ ನಾನು ಸ್ಟಾರ್ಟಿಂಗ್ ನೋಡುವಾಗ ಹೆಂಗೆ ತೆಗಿಯೋದು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಯಾವ ಥರ ಸಿಸ್ಟಮಲ್ಲಿ ಡಿಸೈನ್ ಮಾಡಿದ್ದಾರೆ, ಹೆಂಗೆ ಓಪನ್ ಗೊತ್ತಾಗಲ್ಲ ನೋಡಿ, ಯಾರಿಗಾರ ಏನಾರು ಇಟ್ಟರೆ. ಸಾಕಾಗಿದೆ ಸ್ಟೋರೇಜ್ ಬಾಕ್ಸ್. ಇಷ್ಟು ದೊಡ್ಡದಿದೆ ಅಮ್ಮ ಚೊಂಬಿದು. ವೆಯ್ಟ್ ಏನು ಇಷ್ಟೊಂದಿದೆ ಇದು? ಅಪ್ಪ ವರ್ಕ್ ಹೆಂಗಿದೆ ಗೊತ್ತಾ ಸರ್, ಅದು ಪಾಲಿಶ್ ಮಾಡಿದ್ರೆ ನೋಡಿ, ಇದ್ರ ಮೇಲೆ ಸಖತ್ ಡಿಸೈನ್ ಮಾಡಿದ್ದಾರೆ. ಏನೇನೋ ವರ್ಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಸಖತ್ತಾಗಿದೆ ಇದು. ಎಷ್ಟಿರ್ಬೋದು ಇದು? ಇದು ಒಂದು 6000 ಕೊಡ್ತೀವಿ ಸರ್. 6000. ವರ್ಕ್ ಇದೆ, ವೆಯ್ಟ್ ಇದೆ. ಆ ಪ್ರಾಡಕ್ಟ್ ಆ ಥರ ಅದ್ರ ಬೆಲೆ ಬಾಳುತ್ತೆ. ಅಳುಗುಳಿ ಮನೆ ಸರ್, ಹಳೆ ಅಳುಗುಳಿ ಮನೆ. ಕಾಲದಲ್ಲೆಲ್ಲ ಅಳುಗುಳಿ ಓ ಇದು ಮನೆ ಹುಣಸೆ ಬೀಜ ಹಾಕಿ ಆಟ ಆಡೋದು. ಸೂಪರ್. ತೂರಮಣೆ ಎಷ್ಟು ವರ್ಷದ ಇರ್ಬೋದು ಇವೆಲ್ಲ? ಎಲ್ಲ ಒಂದು 100 years ಓಲ್ಡ್ ಇರುತ್ತೆ ಸರ್. ಸಖತ್ತಾಗಿದೆ. ಇದು ಸ್ಪೂನ್ ಹಾಕೋರೆ ಅದು ಸರ್, ಹಳೆ ಕಾಲದಲ್ಲೆಲ್ಲ ಹಿಂಗೆ ಇದು ಮಾಡಿಬಿಟ್ಟು ಸ್ಪೂನ್ಗಳೆಲ್ಲ ಚುಚ್ಚಕ್ಕೆ. ಈಗ ವಾಲ್ ಡೆಕೋರೇಷನ್ ಮಾಡಿ ಸ್ಪೂನ್ ಎಲ್ಲ ಇದು ಸೌಟುಗಳು ಇದೆಲ್ಲ ಹಾಕೋದಕ್ಕೆ. ಹೌದು ಸರ್, ಈಗ ವಾಲಲ್ಲಿ ಡೆಕೋರೇಷನ್ ಮಾಡಿ ಕೀ ಚೈನ್ಗಳು ಹಾಕ್ಕೊಡ್ತಾರೆ ಸರ್. ಹೆಂಗ್ ಬೇಕಾದ್ರೂ ನಾವು ಇವತ್ತಿನ ಟ್ರೆಂಡಿಂಗ್ ನಾವು ಯೂಸ್ ಮಾಡ್ಕೋಬೋದು ಇದನ್ನು. ಮತ್ತು ಈಗ ಇದನ್ನೆಲ್ಲ ತೊಗೋಬೇಕು ಅಂತ ಹೇಳಿದ್ರೆ, ಈಗ ವಿಡಿಯೋ ನೋಡ್ತಿರೋ ವೀಕ್ಷಕರು, ನಿಮ್ದು ಬೆಂಗಳೂರಲ್ಲಿ ಏನಾದರೂ ಇದು ಶಾಪ್ ಇದೆಯಾ? ಇಲ್ಲಿ ಚಿತ್ರಕಲಾದಲ್ಲಿ ಎನಿ ಟೈಮ್ ಆಗ್ತೀವಿ ಸರ್. ಚಿತ್ರಕಲಾ ಪರಿಷತ್ತಲ್ಲೂ ನೀವು ಎಕ್ಸಿಬಿಷನ್ ರೆಗ್ಯುಲರ್ ಆಗಿ ಆಗ್ತೀವಿ. ಓಕೆ. ಸೊ ನಿಮ್ಮ ನಂಬರ್ ಹೇಳಿರಿ, ಯಾರಿಗಾರು ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ. ಓಕೆ ಸರ್. 9444883535. ನೇಮ್ ಶಾರದಾ, ಚೆಟ್ಟಿನಾಡು ಐಟಮ್. ಓಕೆ. ಸೊ ಈ ರೀತಿ ನೋಡಿ, ತುಂಬ ಓಲ್ಡ್ ಪ್ರಾಡಕ್ಟ್ಸ್ಗಳು, ಒಳ್ಳೆ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಚಿತ್ರಕಲಾ ಪರಿಷತ್ ನಮ್ಮ ಬೆಂಗಳೂರಲ್ಲಿ ಅವಾಗವಾಗ ಇವೆಂಟಲ್ಲಿ ಇವರು ಎಕ್ಸಿಬಿಷನಲ್ಲಿ ಹಾಕ್ತಿರ್ತಾರೆ. ಸೊ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆ, ಫೋನ್ ನಂಬರು ಇದೆ, ಇವರು ಕಾಲ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು.